ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಾಕ್ಟರ್ ಪ್ರತಿಭಾ ಆರ್, ಕೆಎಸ್ ಅಧಿಕಾರಿ, ತಹಶೀಲ್ದಾರ್, ವೀರ ಕನ್ನಡತಿ. ಡಾಕ್ಟರ್ ಪ್ರತಿಭಾ ಆರ್, ಹಿರಿಯ ಶ್ರೇಣಿ ಕೆಎಎಸ್ ಅಧಿಕಾರಿ. ಜನರ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಸಾಧಕಿ ಇವರು. ಉಡುಪಿ ಜಿಲ್ಲೆ ಕಾಪುವಿನ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿ. ಬುಡಕಟ್ಟು ಜನಾಂಗದ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯ ಕೊಡಿಸಿದ್ದಾರೆ. ಮಳೆ ಸಂದರ್ಭ ಎನ್ಡಿಆರ್ಎಫ್ ತಂಡದೊಂದಿಗೆ ತಾವು ಬೋಟ್ನಲ್ಲಿ ತೆರಳಿ ಜನರ ರಕ್ಷಣೆ ಮಾಡಿದ ಸಾಹಸಿ. ಇವರ ನೇತೃತ್ವದಲ್ಲಿ ಉಸಿರಿಗಾಗಿ ಹಸಿರು ಅಭಿಯಾನ ನಡೆಯುತ್ತಿದೆ. ಅಲ್ಲದೆ ಕಾಪು ತಾಲೂಕು ಕಚೇರಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಿದ ತಹಶೀಲ್ದಾರ್ ಎಂಬ ಹೆಗ್ಗಳಿಕೆ ಇವರದ್ದು. ರಾಜಕೀಯ ಒತ್ತಡಕ್ಕೂ ಮಣಿಯದ ಗಟ್ಟಿಗಿತ್ತಿ, ಅನೇಕ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾದ ಛಲಗಾತಿ. ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡತಿ ಅವಾರ್ಡ್ ನೀಡಲು ನಮಗೆ ಹೆಮ್ಮೆಯಾಗುತ್ತಿದೆ. ಜಿ ಕನ್ನಡ ನ್ಯೂಸ್ನ ವೀರ ಕನ್ನಡತಿ ಪ್ರಶಸ್ತಿಗೆ ಪುರಸ್ಕೃತರಾಗಿರುವಂಥ ಡಾಕ್ಟರ್ ಪ್ರತಿಭಾ ಆರ್ ಅವರು ನಮ್ಮ ಜೊತೆ ಇದ್ದಾರೆ. ಕೆಎಸ್ ಅಧಿಕಾರಿಗಳಿವರು. ಅವರ ಹರ್ಷ ಹೇಗಿದೆ, ಏನು ಎಲ್ಲ ಕೇಳೋಣ ಬನ್ನಿ. ಮೇಡಮ್, ವೀರ ಕನ್ನಡತಿ ಪ್ರಶಸ್ತಿಗೆ ಪುರಸ್ಕೃತಗೊಂಡಿದ್ದೀರಿ. ಹೇಗೆ, ಸಂತೋಷ ಹೇಗಿದೆ, ಏನು ಅನ್ನಿಸ್ತಾ ಇದೆ ನಿಮಗೆ? ನಿಜಕ್ಕೂ ನನ್ನ ಬದುಕಿನ ಒಂದು ಸಾರ್ಥಕ ಕ್ಷಣ ಅನ್ಸುತ್ತೆ. ಒಬ್ಬ ಸರ್ಕಾರಿ ಅಧಿಕಾರಿಗೆ ಈ ರೀತಿಯಾಗಿ ಜಿ ವಾಹಿನಿಯವರು ಗುರುತಿಸಿ ಒಬ್ಬ ದಕ್ಷ ಅಧಿಕಾರಿ ಅಂತ ಹೇಳಿ ನಮಗೆ ಬೆನ್ನು ತಟ್ತಾರಲ್ಲ, ಇಂಥದ್ದೊಂದು ಕ್ಷಣ ನಿಜಕ್ಕೂ ಕೂಡ ಮರೆಯಲಾರದಂಥದ್ದು. ಜಿ ವಾಹಿನಿಯವರು ನಮ್ಮ ಒಂದು ಸರ್ಕಾರಿ ಅಧಿಕಾರಿಯಾಗಿದ್ದರೂ ಸಹ ನಮ್ಮನ್ನು ಗುರುತಿಸಿ ವೀರ ಕನ್ನಡಿಗ ಪ್ರಶಸ್ತಿಗೆ ಅರ್ಹರು ಅಂತ ಹೇಳಿ ಆಯ್ಕೆ ಮಾಡಿದಾಗ ನಿಜಕ್ಕೂ ಬಹಳ ಸಂತೋಷ ಆಯಿತು. ಯಾಕಂತ ಹೇಳಿದರೆ ನಾವು ನಮ್ಮದೇ ಆದಂತಹ ಒಂದು ಸರ್ಕಾರಿ ಕೆಲಸದಲ್ಲಿ ಮುಳುಗಿ ಹೋಗಿರ್ತೇವೆ. ಅದರಲ್ಲೂ ಸಹ ನಾವು ದಂಡಾಧಿಕಾರಿಗಳಾಗಿ ನಮ್ಮದೇ ಆದಂತಹ ಕರ್ತವ್ಯದಲ್ಲಿ ನಾವು ಮುಳುಗಿ ಹೋಗಿರುವಂಥ ಸಂದರ್ಭದಲ್ಲಿ ಜಿ ವಾಹಿನಿಯವರು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಮೇಡಮ್, ಗೋ ಹ್ಯಾಡ್ ಅಂದಾಗ ನಿಜಕ್ಕೂ ಸಂತೋಷ ಆಗುತ್ತೆ. ನಾವು ನಿಮ್ಮ ಬಗ್ಗೆ ನೋಡ್ತಾ ಇದ್ದೀವಿ ಮೇಡಮ್. ಕಾಪು ಆ ಪ್ರದೇಶಗಳಲ್ಲೆಲ್ಲ ನೆರೆ ಬಂದಾಗ ನೀವೇ ಸ್ವತಃ ಫೀಲ್ಡಿಗಿಳಿದು ಕೆಲಸ ಮಾಡಿದ್ದೀರಿ. ಈಗ ಇಂಥ ಪ್ರಶಸ್ತಿ ಸಿಗ್ತಾ ಇದೆ, ಮತ್ತಷ್ಟು ಕೆಲಸ ಮಾಡೋದಕ್ಕೆ ಇದು ಪ್ರೇರಣೆ ಆಗುತ್ತಲ್ವಾ ನಿಮಗೆ? ಖಂಡಿತ. ಇದು ನಿಜಕ್ಕೂ ಕೂಡ ಈ ಒಂದು ಪ್ರಶಸ್ತಿ ಏನಿದೆ ಅದೊಂದು ಕಿರೀಟ ಅಲ್ಲ, ಬದಲಾಗಿ ಒಂದು ಹೊಣೆಗಾರಿಕೆ. ಆ ಹೊಣೆಗಾರಿಕೆಯನ್ನ ಜಿ ವಾಹಿನಿಯವರು ವಹಿಸಿದ್ದಾರೆ, ಹೊರಿಸಿದ್ದಾರೆ. ನಿಜಕ್ಕೂ ನೀವು ಹೇಳಿದ್ರೆ ಈಗ ನೆರೆ ಸಂದರ್ಭದಲ್ಲಿ ನಮ್ಮ ಒಂದು ಕೆಲಸ ಏನಿತ್ತು ನಿಜಕ್ಕೂ ಕೂಡ ಸವಾಲಿನ ಕೆಲಸ ಆಗಿತ್ತು. ಸುತ್ತಲೂ ಸಮುದ್ರದ ನೀರು, ಮಳೆ ಧಾರಾಕಾರವಾಗಿ ಸುರಿತಾ ಇದೆ. ಅಂತಹ ಸಂದರ್ಭದಲ್ಲಿ ಸಂತ್ರಸ್ತರನ್ನ ರಕ್ಷಿಸುವುದೊಂದೇ ನಮ್ಮ ಗುರಿಯಾಗಿತ್ತು. ಆಗ ಸ್ವತಃ ನಾವು ಬೋಟ್ ತಗೊಂಡು ಒಂದು ಜೀವರಕ್ಷಕ ಸಾಧನದೊಂದಿಗೆ ಆ ಮನೆಯವರನ್ನ ನಾವು ಆ ಒಂದು ನೆರೆಯಿಂದ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ತಂದು ನಿಲ್ಲಿಸಿದಾಗ ಅವರ ಮುಖದಲ್ಲಿ ಕಂಡಂಥ ಸಾರ್ಥಕತೆ ನಿಜಕ್ಕೂ ಕೂಡ ಮರಿಲಾರದಂಥದ್ದು. ಆ ಒಂದು ಸಾರ್ಥಕತೆಯ ಜೊತೆಗೆ ಇವತ್ತು ಪ್ರಶಸ್ತಿ ಸಿಕ್ಕಿರೋದು ಇನ್ನೂ ಹೆಚ್ಚು ಸಂತೋಷ ಆಗಿದೆ. ಓಕೆ ಮೇಡಮ್, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ನಿಮಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್.